ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ನೆಚ್ಚಿನ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಮಕ್ಕಳಿಗೆ ಅದು ಓದು, ಇದು ಓದು, ರ್ಯಾಂಕ್ ಬಾ, ಆ ಸಾಧನೆ ಮಾಡು, ಈ ಸಾಧನೆ ಮಾಡು ಅಂತ ಒತ್ತಡ ಹೇರ್ತೀವಿ. ಅದರಿಂದ ಅವರ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಆಗುತ್ತೆ ಅನ್ನೋ ಕಲ್ಪನೆ ನಮಗೆ ಇರಲ್ಲ. ಆದರೆ ಎಲ್ಲವೂ ಆಯಾ ಮಕ್ಕಳ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತೆ ಅನ್ನೋದೇ ಸತ್ಯ. ಇವತ್ತಿನ ನಮ್ಮ ವಿಷಯ ಒಬ್ಬ ಸಮರ್ಥನಾಗಿದ್ದ ಹುಡುಗನ ಅಸಮರ್ಥತೆಗೆ ಕಾರಣವಾದ ಶಕ್ತಿ ಯಾವುದು ಎಂದು ತಿಳಿಯೋದು. ಬನ್ನಿ, ಈ ಸಮರ್ಥನ ಕಥೆ ಏನು ನೋಡೋಣ. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರೋ ಈ ಸಮರ್ಥ ಸಾಕಷ್ಟು ಪ್ರತಿಭೆ ಇರುವ ಹುಡುಗ. ಆದರೆ ಅವನಿಗೆ ಒಂದೇ ಒಂದು ದೈಹಿಕವಾದ ನ್ಯೂನ್ಯತೆ ಇದೆ. ಅದೇನು? ನನ್ನ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು ಸಮರ್ಥ ಅವ್ರ ತಂದೆ. ಅವನು ಹುಟ್ಟಿದಾಗಿನಿಂದ ಎಲ್ಲದರಲ್ಲೂ ಸ್ಲೋ ಇದ್ದ. ಆಮೇಲೆ ಅವನು ಮಾತಾಡೋ ವಯಸ್ಸಿಗೆ ಮಾತಾಡಲಿಲ್ಲ, ಸ್ವಲ್ಪ ತೊದಲು ಜಾಸ್ತಿ ಬಂತು. ಆಮೇಲೆ ಸುಮಾರು ವರ್ಷಗಳು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಕಡೆ ತೋರಿಸಿ ಆಯುರ್ವೇದಿಕ್ಕು, ಹೋಮಿಯೋಪತಿ, ಅಲೋಪತಿ ಎಲ್ಲ ಥರವೂ ಆಯಿತು. ಅದಕ್ಕೆ ಏನೇನು ಕೊಡಬೇಕು. ಆದರೆ ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾಯಿತ್ತು ಹೊರತು ಕಡಿಮೆ ಆಗಲಿಲ್ಲ. ಆದರೆ ನಮಗೆ ಓಡಾಟ, ನಾವು ಕೆಲಸದಲ್ಲಿರೋದ್ರಿಂದ ಅವನ್ನ ಡೈಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇದೆಲ್ಲ ರೀತಿ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ಪಾಪ ನಾವು ತಂದೆ ಆದವರು ಆ ಥರ ಇದು ಮಾಡಬಾರ್ದು ಮಕ್ಕಳಿಗೆ. ಆದರೆ ನಮಗೆ ಹಿಂಸೆ ಆಗ್ತಾಯಿತ್ತು. ಬೇರೆ ಮಕ್ಳುಗಳು ನೋಡಿದಾಗ ಕೊಟ್ಟ ಮೇಲೆ ಅವನು ಮುಂಚೆ ಎಷ್ಟು ಒದ್ದಾಡ್ತಾ ಇದ್ದ ಅಂತಂದರೆ, ಮಾತಾಡುವಾಗ ಬಗ್ಬಿಡೋನು, ಹೊಟ್ಟೆ ಬಗ್ಗಿಸ್ಕೊಂಡು ಹೀಗೆ ಮಾತಾಡಿಕೊಂಡು ಅಂತ ಬಾಯಿ ತಕ್ಕೊಂಡು ಅವನು ಮುಂದಿಂದು ಹೇಳೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ನನ್ನ ಹೆಸರು ಜಯಶ್ರೀ ಅಂತ. ನನ್ನ ಮಗನ ಹೆಸರು ಸಮರ್ಥ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಆ ಥರ ಇಲ್ಲ. ಓನ್ಲಿ ಒಂದು ಹೆರಿಡಿಟಿ ಅಂತ ಅಂತಂದರೆ ಯಾರೂ ಆ ಥರ ಇಲ್ಲ. ಇವನೊಬ್ಬರನ್ನೇ ನೋಡಿ ನಂಗೆ ತುಂಬಾ ಸ್ವಲ್ಪ ತಾಯಿಯಾಗಿ ಎಷ್ಟೇ ಆಗಲಿ ದುಃಖ ಆಗೇ ಆಗುತ್ತೆ. ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಅಂತಂದರೆ ಅವ್ನ ಆಸೆ ಇದೆ ಮಗುಗೆ, ಆದರೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗೆ ಅವನ ನೋಡಿ ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಏಕೆ ಅಂದರೆ ಅವನು ಮಾತಿಂದ ಎಲ್ಲದರಲ್ಲೂ ಅವನಿಗೆ ಹಿಂಜರಿತಿದ್ದ. ಆಮೇಲೆ ಈ ಜನ್ಮ ಜನ್ಮಾಂತರ ಬರೋ ಕಾರ್ಯಕ್ರಮ ನೋಡಿ ನಾವು ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ವಿ. ಆವಾಗ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಏನು ಹೆಸರು ಪುಟ? ಸಮರ್ಥ. ತಮ್ಮ ಹೆಸರು? ಜಯಶ್ರೀ. ಏನು ತಮ್ಮ ಮಗನ ಸಮಸ್ಯೆ? ನನ್ನ ಮಗನಿಗೆ ಮೇಯ್ನ್ ಮಾತಿಂದ ಸಮಸ್ಯೆ ತುಂಬ ಇದೆ. ಅವನು ಯಾವಾಗಿಂದ ಅಂತ ನಮಗೂ ಸರಿ ಗೊತ್ತಿಲ್ಲ, ಹುಡ್ದಾಗಿಂದ ಇರ್ಬೋದು. ಆ ಮಾತಿನ ಸಮಸ್ಯೆಯಿಂದ ತುಂಬಾ ಅವನಿಗೆ ಮುಂದೆ ಬರೋದು ತುಂಬ ಪ್ರಾಬ್ಲಮ್ ಆಗಿದೆ. ಅವನಿಗೆ ವಿದ್ಯೆಯಲ್ಲಿ ಆಗ್ಬೋದು ಅಥವಾ ಬೆರೆಯೋದ್ರಲ್ಲಿರ್ಬೋದು, ತುಂಬ ಸಮಸ್ಯೆ ಇದೆ ಅದರಲ್ಲೆಲ್ಲ. ರಾತ್ರಿ ಹೊತ್ತು ಅವನು ತುಂಬ ಕಿರ್ಚ್ಕೊತಾನೆ, ಅಮ್ಮ ಅಮ್ಮ ಅಂತಾನೆ. ಅದು ಯಾಕಂತಾನೆ ಆ ಥರ ಅಂತಾನೆ ಗೊತ್ತಿಲ್ಲ. ಮಧ್ಯರಾತ್ರಿನಲ್ಲಿ ನಿದ್ದೆನಲ್ಲಿ ನಾವು ಎಚ್ಚರಿಕೆ ಎಬ್ಬಿಸಿದ್ರೆ ಅವನು ಎಚ್ಚರ ಆಗಲ್ಲ. ಅವನು ನಿದ್ದೆನಲ್ಲೇ ಇರ್ತಾನೆ. ಅವನು ಕೂಗ್ತಿರ್ತಾನೆ, ಅಮ್ಮ ಅಮ್ಮ ಅಂತಿರ್ತಾನೆ. ಆಮೇಲೆ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಕೇಳಿದ್ರೆ ಅವ್ನಿಗೇನು ಗೊತ್ತಿರಲ್ಲ, ಏನು ಅಂತ ಗೊತ್ತಾಗಲ್ಲ ಅದ್ರ ಬಗ್ಗೆ. ಆಮೇಲೆ ಲೆಕ್ಕದಲ್ಲಿ ತುಂಬ ಹಿಂದೆ ಇದ್ದಾನೆ. ಅವನು ಒಂದು ಈ ಲಾಜಿಕಲ್ ಥಿಂಕಿಂಗ್ ಅಷ್ಟು ಇದಿಲ್ಲ, ಕಮ್ಮಿ, ತುಂಬ ಸ್ಲೋ. ಏನೇ ಒಂದು ಹೇಳಿದ್ರು ತುಂಬ ನಿಧಾನ ಸ್ಲೋ ಥಿಂಕಿಂಗ್ ಇದೆ. ಅಷ್ಟು ಮೆಮೊರಿ ಅಷ್ಟಿದಿಲ್ಲ ಅದರಿಂದ ಈ ಒಂದು ಮಾತಿಂದ ಇದರಿಂದ ಅವನಿಗೆ ಎಜುಕೇಷನ್ ಮೆಡಿಕಲ್ಲು ಸ್ವಲ್ಪ ತುಂಬ ಕಷ್ಟ ಇದಾಗ್ತಿದೆ, ತೊಂದರೆ ಆಗ್ತಿದೆ. ಈ ಒಂದು ತೊಂದರೆಯಿಂದ ಅದು ಹಿಂಜರಿಕೆ ಆಗ್ತಿದೆ. ಅದು ತುಂಬ ಖರ್ಚು ಮಾಡಿದ್ದೀವಿ ಅದ್ರ ಬಗ್ಗೆ. ಎಲ್ಲ ಥರದಲ್ಲೂ ಇದಾಗಿದೆ. ನಿನಗೇನು ಸಮಸ್ಯೆ ಆಗುತ್ತೆ ಪುಟ? ನನಗೆ ಮಾತಿನ ತೊಂದರೆ. ಆಮೇಲೆ ನಾನು ಇದು ನಂದು ಇದು ಹಾರ್ಟು
ಎಳೆಯುತ್ತೆ ಮಾತಾಡೋವಾಗ ಎಳೆಯುತ್ತೆ. ಅಷ್ಟೇ. ಆ ರೀತಿ ಎಳೆಯುವಾಗ ನಿನಗೆ ಯಾವುದಾದ್ರೂ ದೇಹದಲ್ಲಿ ನರಗಳೇನಾದ್ರು ಎಳೆದಂಗೆ ಆಗತ್ತಾ? ಅದೇನಿಲ್ಲ. ಅದೇನಿಲ್ಲ. ಅದೇ ಅವ್ನ ಥಿಂಕಿಂಗಿಂತ ಅವ್ನ ಮಾತು ನಿಧಾನ ಆಗಿರೋದ್ರಿಂದ ಹೇಳಕ್ ಕಷ್ಟ ಆಗತ್ತೆ ಅವನಿಗೆ. ಇವಾಗ ಮನಸ್ಸು ಓಡ್ತಿರ್ಬೋದು, ಬಟ್ ಅವ್ನ ಮಾತು ಹೇಳಕ್ಕೆ ತೊಂದರೆ ಇರೋದ್ರೆ ಅದು ಹೇಳಕ್ಕೆ ಕಷ್ಟ ಆಗ್ಬೋದು. ಸೊ ಅದೇನು ಅಂತ ನಮಗೂ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಸಹಜವಾದ ಲೆಕ್ಕ, ಯಾವುದೇ ಲೆಕ್ಕ, ಒಂದು ಸಾಮಾನು ತಗೊಂಬರಕ್ ಆಗಿರ್ಬೋದು, ಒಂದು ಚೇಂಜ್ ತಗೊಂಬರಕ್ ಇದು ಮಾಡ್ಬೋದು. ಅದು ನಾನು ಹೇಳಿದ್ರೆ ಇಷ್ಟು ಅಂತಂದ್ರೆ ಅಷ್ಟು ಮಾಡ್ತಾನೆ. ಯಾಕಂದ್ರೆ ಇವಾಗ 6ನೇ ಕ್ಲಾಸ್ ಅವನು ಅಟ್ಲೀಸ್ಟ್ ಸ್ವಲ್ಪನಾರು ಗೊತ್ತಿರ್ಬೋದು ಆ ಒಂದು ಇದಕ್ಕೆ. ಬಟ್ ಒಂದೇ ಒಂದು ಪಾಸಿಟಿವ್ ಏನಂದ್ರೆ ಡ್ರಾಯಿಂಗಲ್ಲಿ ಚೆನ್ನಾಗಿದೆ. ಇದು ಬರೀ ತೇಳ್ದು ಅಷ್ಟೇ. ಇವಾಗ ರಾಯರು, ಕೃಷ್ಣ, ಹನುಮಂತ, ಗಜೇಂದ್ರ ಮೋಕ್ಷ ಅದನ್ನೆಲ್ಲ ಸಂಪೂರ್ಣವಾಗಿ ಬಿಡಿಸಿದ್ಯಾ? ತೋರಿಸ್ತೀಯಾ ನನಗೆ? ವೆರಿ ಗುಡ್, ಫೈನ್. ಅಷ್ಟೇನಾ ಕತೆ ಅಥವಾ ಇನ್ನೂ ಇದೆಯಾ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಅಲ್ಲಿ ಒಂದು ಪ್ರಾಣಿ ಇದೆ.